ಇಂಡಿಯಾ ಅಲ್ಲಿ ಫಾರ್ ದ ಥರ್ಡ್ ಟೈಮ್ PM ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅಂಡ್ ರೀಸೆಂಟ್ ಆಗಿ ಅವರು PM ಆಗಿ ಓತ್ ರಿಸೀವ್ ಮಾಡಿದ್ದಾರೆ. ನೆಕ್ಸ್ಟ್ 5 years ಅಲ್ಲಿ ಈ ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ಇಂಡಿಯಾ ವಿಲ್ ಬಿ ಸೆಗ್ರಿಗೇಟೆಡ್ ಇನ್ ಟೂ ಗ್ರೂಪ್ ಆಫ್ ಪೀಪಲ್. ಒಂದು ಗ್ರೂಪ್ ಎಂಪ್ಲಾಯ್ಮೆಂಟ್ ಇರೋ ಗ್ರೂಪ್ ಅಂಡ್ ಇನ್ನೋ ಒಂದು ಅನ್ಎಂಪ್ಲಾಯ್ಮೆಂಟ್ ಗ್ರೂಪ್. ಇಂಡಿಯಾ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ತುಂಬಾ ಹೈ ಇದೆ. ಸೊ ನೆಕ್ಸ್ಟ್ 5 years ಅಲ್ಲಿ ಮೋದಿ ಸರ್ಕಾರ ಅನ್ಎಂಪ್ಲಾಯ್ಮೆಂಟ್ ನ ರೆಡ್ಯೂಸ್ ಮಾಡೋದಕ್ಕೆ ಮೆಜರ್ಸ್ ತಗೊಳ್ಳೇಬೇಕು. ಅಕಾರ್ಡಿಂಗ್ ಟು ದ ಎಂಪ್ಲಾಯ್ಮೆಂಟ್ ರಿಪೋರ್ಟ್ 2024 ಇಂಡಿಯಾ ಅಲ್ಲಿ 3 ಜನ ಅಲ್ಲಿ ಒಬ್ಬ ಯೂತ್ ಅನ್ಎಂಪ್ಲಾಯ್ಡ್ ಆಗಿದ್ದಾನೆ ಅಂಡ್ ಇಂಡಿಯಾ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ 29.1% ಇದೆ. ಇಂಡಿಯಾ ಅಲ್ಲಿ ಹರಿಯಾಣ ಬಂದು ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ನಂಬರ್ 1 ಸ್ಟೇಟ್. ಈ 29% ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಲ್ಲಿ ಆಲ್ಮೋಸ್ಟ್ ಗ್ರಾಜುಯೇಟ್ ಪೀಪಲ್ ಇದ್ದಾರೆ. ಈ ಅನ್ಎಂಪ್ಲಾಯ್ಮೆಂಟ್ ಯೂತ್ಸ್ ಹತ್ರ ಒಂದು ಗ್ರಾಜುಯೇಟ್ ಡಿಗ್ರಿ ಇದ್ರೂ ಕೂಡ ಅವ್ರ ಕೈಯಲ್ಲಿ ಕೆಲಸ ಇಲ್ಲ. ಇಂಡಿಯಾ ಅಲ್ಲಿ ಪಾಪ್ಯುಲೇಷನ್ ಬಂದು 1.4 ಬಿಲಿಯನ್ ಇದೆ ಅಂಡ್ ಇಂಡಿಯಾ ಅಲ್ಲಿ ಮಾರ್ಕೆಟ್ ಎಷ್ಟು ದೊಡ್ಡದಾಗಿದೆ ಅಂತ ನಮ್ಗೆಲ್ಲರಿಗೂ ಗೊತ್ತು. ಸಾಕಷ್ಟು ಫಾರಿನ್ ಕಂಪನೀಸ್ ಇಂಡಿಯಾಗ್ ಬರುತ್ತೆ. ಇಂಡಿಯಾಗ್ ಬಂದು ಅವ್ರ ಮಾರ್ಕೆಟ್ ನ ಸೆಟಪ್ ಮಾಡ್ಕೊಂಡು ಅವರು ಕೋಟಿ ಗಟ್ಟಲೆ ಪ್ರಾಫಿಟ್ ನ ಅರ್ನ್ ಮಾಡ್ತಾರೆ. ಅದ್ರಲ್ಲೂ ಕೂಡ ಇಂಡಿಯಾ ಅಲ್ಲಿ ಕಲರ್ ಆಗಿರೋ ನೀರ್ನ ಕೂಡ ಸೇಲ್ ಮಾಡ್ಬಿಟ್ಟು ಪ್ರಾಫಿಟ್ ನ ಅರ್ನ್ ಮಾಡ್ತಾರೆ. ಕಲರ್ ನೀರ್ ಅಂದ್ರೆ ಜ್ಯೂಸ್ ಗಳು ಅಂಡ್ ಸೋಡಾ ಮತ್ತೆ ನೀರ್ನ ಕೂಡ ಸೇಲ್ ಮಾಡ್ಬಿಟ್ಟು ಪ್ರಾಫಿಟ್ ನ ಅರ್ನ್ ಮಾಡ್ತಾರೆ. ಅವ್ರ ಪ್ರಾಫಿಟ್ ಬಂದು ಕೋಟಿ ಗಟ್ಟಲೆ ಇರುತ್ತೆ. ಪೆಪ್ಸಿಕೋ ನೋಡಿ, ಈ ಕಂಪ್ನಿದು ಇಂಡಿಯಾ ಅಲ್ಲಿ ಆಲ್ಮೋಸ್ಟ್ ಇಯರ್ಲಿ ರೆವೆನ್ಯೂ ಬಂದು 80 ಬಿಲಿಯನ್ ಇದೆ ಅಂಡ್ ಕೋಕೋ ಕೋಲಾ ಈ ಕಂಪ್ನಿದು ಇಂಡಿಯಾ ಅಲ್ಲಿ ಆಲ್ಮೋಸ್ಟ್ ಇಯರ್ಲಿ ರೆವೆನ್ಯೂ ಬಂದು 12.8 ಬಿಲಿಯನ್ ಇದೆ. ಈ ಕಂಪ್ನಿಗಳು ಇಷ್ಟು ಪ್ರಾಫಿಟ್ ಅರ್ನ್ ಮಾಡಿದ್ರು ಕೂಡ ನಮ್ಮಂತ ನಾರ್ಮಲ್ ಯೂತ್ಸ್ ಗೆ ಎಂಪ್ಲಾಯ್ಮೆಂಟ್ ಯಾಕೆ ಕ್ರಿಯೇಟ್ ಮಾಡ್ತಾ ಇಲ್ಲ? ಈ ಸಾಕಷ್ಟು ಕಂಪ್ನೀಸ್ ಇಂಡಿಯಾ ಅಲ್ಲಿ ಒಬ್ಬ ನಾರ್ಮಲ್ ಯೂತ್ ಗೆ 12,000 ಸ್ಯಾಲರಿ ಇರೋ ಜಾಬ್ ನ ಆಫರ್ ಮಾಡ್ತಾ ಇಲ್ಲ. ಇಡೀ ವರ್ಲ್ಡ್ ಅಲ್ಲಿ ಇಂಡಿಯಾ ಬಂದು 5th ಲಾರ್ಜೆಸ್ಟ್ ಎಕಾನಮಿ ಅಂಡ್ ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ಇಂಡಿಯನ್ ಎಕಾನಮಿ ಬಂದು 5 ಟ್ರಿಲಿಯನ್ ಗಂಟ ರೀಚ್ ಆಗುತ್ತೆ. ಈ ವಿಡಿಯೋ ಅಲ್ಲಿ ಇಂಡಿಯಾ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂಡ್ ಆಸ್ ಕಂಪೇರ್ ಟು ಅದರ್ ಕಂಟ್ರೀಸ್ ನಮ್ ಇಂಡಿಯಾ ಅಲ್ಲಿ ಎಜುಕೇಶನ್ ಸಿಸ್ಟಮ್ ಯಾಕೆ ಇಷ್ಟು ಪುವರ್ ಆಗಿದೆ. ಅಂಡ್ ನಾನು SLC ಮುಗಿಸಿ ಆಲ್ಮೋಸ್ಟ್ 6 years ಆಯ್ತು. ನಾನು ಇವಾಗ 2nd year ಡಿಗ್ರಿಯಲ್ಲಿ ಓದ್ತಾ ಇದ್ದೆ ಅಂಡ್ ಐ ವಾಂಟ್ ಟು ಶೇರ್ ಮೈ ಒಪಿನಿಯನ್ಸ್ ಆನ್ ಅವರ್ ಎಜುಕೇಶನ್ ಸಿಸ್ಟಮ್. ವಿಡಿಯೋ ಎಂಡ್ ವರೆಗೂ ನೋಡಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಇಂಡಿಯಾ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಯಾಕೆ ಜಾಸ್ತಿ ಆಗ್ತಾ ಇದೆ? ವಾಟ್ ಆರ್ ದ ಮೇನ್ ರೀಸನ್ಸ್ ಬಿಹೈಂಡ್ ದಿಸ್ ಅನ್ಎಂಪ್ಲಾಯ್ಮೆಂಟ್ ಇದರಿಂದ ದೇರ್ ಆರ್ 3 reasons. ಮೊದಲನೇದು ಸ್ಕಿಲ್ ಗ್ಯಾಪ್. ಇವತ್ತು ಕೂಡ ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಅಲ್ಲಿ ಔಟ್ಡೇಟೆಡ್ ಸಿಲೆಬಸ್ ನ ಟೀಚ್ ಮಾಡ್ತಾರೆ. ಈ ಎಜುಕೇಶನ್ ಸಿಸ್ಟಮ್ ಏನ್ ಕ್ರಿಯೇಟ್ ಆಗಿದೆ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗ್ತಾ ಇರ್ಬೇಕಾದ್ರೆ ಐಗೋ 100 years ಇದನ್ನ ಕ್ರಿಯೇಟ್ ಮಾಡಿದ್ರು. ಅದನ್ನ ನಾವ್ ಇನ್ನೂ ಹಾಗೆ ಫಾಲೋ ಮಾಡ್ತಾ ಇದ್ದೀವಿ ಅಂಡ್ ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಅಲ್ಲಿ ಯಾವುದೇ ತರ ಹೊಸ ಆಪರ್ಚುನಿಟಿ ಬಗ್ಗೆ ಮಾತಾಡೋದಿಲ್ಲ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಇರೋ ಹೊಸ ಆಪರ್ಚುನಿಟೀಸ್ ಅವ್ರ ಸಿಲೆಬಸ್ ಅಲ್ಲಿ ಇಲ್ಲ. ಸೊ ಅದಕ್ಕೆ ಟೀಚರ್ಸ್ ಹೊಸ ಆಪರ್ಚುನಿಟೀಸ್ ಬಗ್ಗೆ ಏನು ಮಾತಾಡೋದಿಲ್ಲ. ವರ್ಲ್ಡ್ ತುಂಬಾ ಫಾಸ್ಟ್ ಆಗಿ ಚೇಂಜ್ ಆಗ್ತಾ ಇದೆ. ಇವತ್ತಿಂದ ಒಂದು 10 years ಬ್ಯಾಕ್ ಇನ್ಸ್ಟಾಗ್ರಾಮ್ ಇದ್ದಿಲ್ಲ. ಇವತ್ತಿಂದ 10 ವರ್ಷ ಹಿಂದೆಗಡೆ ಯೂಟ್ಯೂಬ್ ಇದ್ದಿಲ್ಲ. ಯೂಟ್ಯೂಬ್ ನ ನಾವು ಕರಿಯರ್ ಆಗಿ ಪರ್ಸ್ಯೂ ಮಾಡಬಹುದು ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಇವತ್ತಿಂದ 10 ವರ್ಷ ಹಿಂದೆಗಡೆ ಬರೀ ಗೇಮ್ಸ್ ಆಡಿ ನಾವು ನಮ್ ಕರಿಯರ್ ನ ಬಿಲ್ಡ್ ಮಾಡಬಹುದು ಅಂತ ಹೇಳಿದ್ರೆ ತುಂಬಾ ಜನ ನಗ್ತಾ ಇದ್ರು. ಆದ್ರೆ ಇವತ್ತು ಇಟ್ ಇಸ್ ಆಲ್ ಪಾಸಿಬಲ್. ಇವತ್ತಿಂದ 10 ವರ್ಷ ಹಿಂದೆಗಡೆ ಡಿಜಿಟಲ್ ಮಾರ್ಕೆಟಿಂಗ್ ಇದ್ದಿಲ್ಲ, ಬ್ಲಾಕ್ ಚೈನ್ ಇದ್ದಿಲ್ಲ, ಡೇಟಾ ಸೈನ್ಸ್ ಇದ್ದಿಲ್ಲ ಅಂಡ್ ಇವತ್ತಿಂದ 10 ವರ್ಷ ಹಿಂದೆಗಡೆ AI ಅಂದ್ರೆ ಏನು ಅಂತ ಗೊತ್ತೇ ಇರಲಿಲ್ಲ. ಬಟ್ ಇವತ್ತು AI ಇಡೀ ವರ್ಲ್ಡ್ ಅಲ್ಲಿ ರೆವಲ್ಯೂಷನ್ ತಗೊಂಡ್ ಬರ್ತಾ ಇದೆ. AI ಇಂದ ಸಾಕಷ್ಟು ಜನ ಅವ್ರ ಜಾಬ್ಸ್ ನ ಕಳ್ಕೊಂತಾ ಇದ್ದಾರೆ. ಕಳ್ಕೊಂತಾ ಇದ್ದಾರೆ ಅಂದ್ರೆ 100 ಜನ ಮಾಡೋ ಕೆಲಸ AI ಈಸಿಯಾಗಿ ಬೇಗನೆ ಮುಗಿಸ್ತಾ ಇದೆ. ಈ ಸ್ಪೀಡ್ನೆಸ್ ಏನಿದೆ ಇದು ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಆಗ್ಲಿ ನಮ್ ಸ್ಕೂಲ್ ಮತ್ತೆ ಕಾಲೇಜಸ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ನಮ್ ಸ್ಕೂಲ್ ಮತ್ತೆ ಕಾಲೇಜಸ್ ಅಲ್ಲಿ ಅದೇ 10 ವರ್ಷ ಹಿಂದೆಗಡೆ ಇದ್ದ ಸಿಲೆಬಸ್ ಹಾಗೇನೆ ಇದೆ ಅಂಡ್ ಮಾರ್ಕೆಟ್ ಅಲ್ಲಿ ಟ್ರೆಂಡ್ಸ್ ಅಂತೂ ತುಂಬಾ ಫಾಸ್ಟ್ ಆಗಿ ಚೇಂಜ್ ಆಗ್ತಾ ಇದೆ. ಮಾರ್ಕೆಟ್ ಅಲ್ಲಿ ಇರೋ ಸ್ಕಿಲ್ಸ್ ನ ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಅಲ್ಲಿ ಟ್ರೈನ್ ಮಾಡ್ತಾ ಇಲ್ಲ. ಸ್ಕೂಲ್ ಮತ್ತೆ ಕಾಲೇಜಸ್ ಅಲ್ಲಿ ಹೇಳ್ಕೊಡೋ ಸ್ಕಿಲ್ಸ್ ಏನಿದೆ ಅದು ನಾವು ಹೊರಗೆ ಬಂದು ಮಾರ್ಕೆಟ್ ಅಲ್ಲಿ ಇರೋ ಸ್ಕಿಲ್ಸ್ ಜೊತೆಲಿ ಕಂಪೇರ್ ಮಾಡಿದ್ರೆ ದೇರ್ ಇಸ್ ಅ ಹ್ಯೂಜ್ ಡಿಫರೆನ್ಸ್. ಇದು ಬರೀ ನಮ್ ಇಂಡಿಯಾ ಅಲ್ಲಿ ಆಗ್ತಾ ಇರೋ ಪ್ರಾಬ್ಲಮ್ ಅಲ್ಲ, ಆಲ್ ಓವರ್ ದಿ ವರ್ಲ್ಡ್ ಈ ಪ್ರಾಬ್ಲಮ್ ಎಕ್ಸಿಸ್ಟ್ ಮಾಡುತ್ತೆ. ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್ ಎಲನ್ ಮಸ್ಕ್ ಯಾರಾದ್ರೂ ಒಬ್ಬರನ್ನ ಹೈಯರ್ ಮಾಡ್ತಾ ಇದಾರೆ ಅಂದ್ರೆ ಅವರು ಅವರಲ್ಲಿರೋ ಸ್ಕಿಲ್ಸ್ ನ ನೋಡ್ತಾರೆ. ಡಿಗ್ರಿ ಇಸ್ ಸೆಕೆಂಡರಿ. ರೀಸನ್ 2 ಪಾಪ್ಯುಲೇಷನ್. ನಮ್ಗೆಲ್ಲರಿಗೂ ಗೊತ್ತೇ ಇದೆ ಇಡೀ ವರ್ಲ್ಡ್ ಅಲ್ಲಿ ಇಂಡಿಯಾ ಈಸ್ ನಂಬರ್ 1 ಪಾಪ್ಯುಲೇಷನ್ ಅಲ್ಲಿ. ಇವತ್ತಿಂದ ಫ್ಯೂ ಇಯರ್ಸ್ ಎಗೋ ರೈಲ್ವೆ ಅಲ್ಲಿ ವೇಕೆನ್ಸೀಸ್ 90 ಇತ್ತು ಅಂಡ್ ಅಪ್ಲಿಕೇಶನ್ಸ್ ಬಂದು
2.3 crores ಇತ್ತು. ಆ 2.3 crores ಅಲ್ಲಿ ಓನ್ಲಿ 0.3% ಪೀಪಲ್ ಮಾತ್ರ ಸೆಲೆಕ್ಟ್ ಆಗೋ ಚಾನ್ಸ್ ಇತ್ತು. ನಾವು ನ್ಯೂಸ್ ಪೇಪರ್ಸ್ ಅಲ್ಲಿ ಆಗಾಗ ಓದ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ ದಟ್ ಒಬ್ಬ PhD ಹೋಲ್ಡರ್ ಒಂದು ಸ್ಕೂಲ್ ಅಲ್ಲಿ ಇಲ್ಲ ಕಾಲೇಜ್ ಅಲ್ಲಿ ಪ್ಯೂನ್ ಆಗಿ ಕೆಲಸ ಮಾಡ್ತಾ ಇದ್ದಾನ ಅಂತ. ಅಂಡ್ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಲಿ, ಸಿವಿಲ್ ಇಂಜಿನಿಯರ್ ಆಗ್ಲಿ, ಅವನ್ಗೆ ಕೆಲಸ ಸಿಗ್ದಲೆ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ನ್ಯೂಸ್ ಅಲ್ಲಿ, ಪೇಪರ್ಸ್ ಅಲ್ಲಿ ಓದ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಇವತ್ತು ಸಹ ಸಾಕಷ್ಟು ಜನ ಗವರ್ಮೆಂಟ್ ಜಾಬ್ಸ್ ನ ತುಂಬಾ ಸೆಕ್ಯೂರ್ಡ್ ಜಾಬ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸಾಕಷ್ಟು ಜನ ಗವರ್ಮೆಂಟ್ ಜಾಬ್ಸ್ ಅಲ್ಲಿ ಯಾವ್ದೇ ತರ ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ನಮ್ಗೆ ಸ್ಯಾಲರಿ ಬರುತ್ತೆ ಅಂತ ಯೋಚನೆ ಮಾಡ್ತಾರೆ. ಪೀಪಲ್ ಮೈಂಡ್ ಅಲ್ಲಿ ಗವರ್ಮೆಂಟ್ ಜಾಬ್ಸ್ ಹೇಗೆ ಫ್ರೇಮ್ ಆಗಿದೆ ಅಂದ್ರೆ, ಗವರ್ಮೆಂಟ್ ಜಾಬ್ಸ್ ಅಲ್ಲಿ ನಾವು ಕೆಲಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮನ್ನ ಯಾರು ಕೆಲಸದಿಂದ ತೆಗಿಯಲ್ಲ ಅಂತ ಫ್ರೇಮ್ ಆಗಿದೆ. ಅದಕ್ಕೆ ಸಾಕಷ್ಟು ಜನ ಗವರ್ಮೆಂಟ್ ಜಾಬ್ಸ್ ನ ಪ್ರಿಫರ್ ಮಾಡ್ತಾರೆ. ಅವರು ಅವ್ರ ಲೈಫ್ ಅಲ್ಲಿ ಚೆನ್ನಾಗಿ ಸೆಟ್ಲ್ ಆಗಿದ್ರು ಕೂಡ ಅವರು ಗವರ್ಮೆಂಟ್ ಜಾಬ್ಸ್ ನ ಪ್ರಿಫರ್ ಮಾಡ್ತಾರೆ. ಯಾಕಂದ್ರೆ ಗವರ್ಮೆಂಟ್ ಜಾಬ್ಸ್ ಅಲ್ಲಿ ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ದುಡ್ಡು ಬರುತ್ತೆ ಅಂತ. ರೀಸನ್ 3, ನೋ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಇಂಡಿಯಾ ಒಂದು ಅಗ್ರೇರಿಯನ್ ಎಕಾನಮಿ. ಇವತ್ತು ಕೂಡ 50% ಇಂಡಿಯನ್ ಪಾಪ್ಯುಲೇಷನ್ ಅಗ್ರಿಕಲ್ಚರ್ ಅಲ್ಲಿ ಎಂಗೇಜ್ಡ್ ಆಗಿದ್ದಾರೆ. ಎಂಪ್ಲಾಯ್ಮೆಂಟ್ ಅಲ್ಲಿ 3 ಸೆಕ್ಟರ್ಸ್ ಇದೆ. ಮೊದಲನೇದು ಪ್ರೈಮರಿ, ಎರಡನೇದು ಸೆಕೆಂಡರಿ, ಮೂರನೇದು ಟರ್ಷರಿ. ಪ್ರೈಮರಿ ಸೆಕ್ಟರ್ ಅಲ್ಲಿ ಅಗ್ರಿಕಲ್ಚರ್ ಬರುತ್ತೆ, ಅಂಡ್ ಸೆಕೆಂಡರಿ ಸೆಕ್ಟರ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬರುತ್ತೆ, ಅಂಡ್ ಟರ್ಷರಿ ಸೆಕ್ಟರ್ ಅಲ್ಲಿ ಸರ್ವಿಸ್ ಬರುತ್ತೆ. ಒಂದು ಡೆವಲಪಿಂಗ್ ಎಕಾನಮಿಯಲ್ಲಿ ಪ್ರೈಮರಿ ಸೆಕ್ಟರ್ ಗೆ ಕಂಪೇರ್ ಮಾಡಿದ್ರೆ ಸೆಕೆಂಡರಿ ಮತ್ತೆ ಟರ್ಷರಿ ಸೆಕ್ಟರ್ ಅಲ್ಲಿ ಜಾಸ್ತಿ ಎಂಪ್ಲಾಯ್ಮೆಂಟ್ ಬರುತ್ತೆ. ಇಂಡಿಯಾ ಅಲ್ಲಿ ಸೋಷಿಯಲಿಸ್ಟ್ ಪಾಲಿಸೀಸ್ ಇಂದ ಮ್ಯಾನುಫ್ಯಾಕ್ಚರಿಂಗ್ ಅಷ್ಟು ಸ್ಟ್ರಾಂಗ್ ಆಗಿರ್ಲಿಲ್ಲ. ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ has been a biggest problem. ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ನಿಮ್ಗೆ ಸಾಕಷ್ಟು ಲೈಸೆನ್ಸ್ ಬೇಕು. ಒಬ್ಬ ನಾರ್ಮಲ್ ಪರ್ಸನ್ ಈ ಎಲ್ಲಾ ಲೈಸೆನ್ಸ್ ನ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಬದಲು ಅವ್ನ ಜಾಬ್ ನ ಕಂಟಿನ್ಯೂ ಮಾಡ್ತಾನೆ. ಅದಕ್ಕೆ ಸಾಕಷ್ಟು ಜನ ಇಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಕ್ಕೆ ತುಂಬಾ ಭಯ ಪಡ್ತಾರೆ. ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅಂದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎಜುಕೇಶನ್ ಬಿಟ್ಟು ರಟಾಫಿಕೇಶನ್ ಇದೆ. ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಅಲ್ಲಿ ಸ್ಟೂಡೆಂಟ್ ಅವ್ನ ಲೈಫ್ ಅಲ್ಲಿ ಹೇಗೆ ಗ್ರೋ ಆಗ್ಬೇಕಂತ ಹೇಳ್ಕೊಡಲ್ಲ. ಅಂಡ್ ಹೊಸ ಆಪರ್ಚುನಿಟೀಸ್ ನ ಹೇಗೆ ಟ್ರೈ ಮಾಡ್ಬೇಕು, ಅದರಲ್ಲಿ ಫೇಲ್ ಆದ್ರೆ ಅದನ್ನ ಹೇಗೆ ಓವರ್ಕಮ್ ಮಾಡ್ಬೇಕಂತ ಏನು ಹೇಳ್ಕೊಡೋದಿಲ್ಲ. ಟೀಚರ್ಸ್ ಫೋಕಸ್ ಒಂದೇ ಇರುತ್ತೆ, ನನ್ನ ಸ್ಟೂಡೆಂಟ್ಸ್ ನ ಬರೀ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಮಾಡಬೇಕು, ಎಕ್ಸಾಮ್ ಅಲ್ಲಿ ಪಾಸ್ ಮಾಡಬೇಕು. ಟೀಚರ್ಸ್ ಎಲ್ಲಾ ಕೂಡ ಬರೀ ಬುಕ್ಸ್ ಗಷ್ಟೇ ರೆಸ್ಟ್ರಿಕ್ಟ್ ಆಗಿರ್ತಾರೆ. ಬುಕ್ಸ್ ಇಂದ ಅಪಾರ್ಟ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಟು ಟ್ರೈ, like fitness, yoga, meditation, sports, mental health, time management, productivity, goal setting, nature. ಈ ತರ ಸಾಕಷ್ಟು ಟಾಪಿಕ್ಸ್ ಇದೆ. ಈ ಎಲ್ಲಾ ಕರಿಕ್ಯುಲಮ್ ಆಕ್ಟಿವಿಟೀಸ್ ಗೆ ಜಾಸ್ತಿ ಇಂಪಾರ್ಟೆನ್ಸ್ ಸಿಗೋದಿಲ್ಲ. ಇದನ್ನ ನಮ್ ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಅಲ್ಲಿ ಏನು ಹೇಳ್ಕೊಡೋದಿಲ್ಲ. ಅಂಡ್ ದೀಸ್ ಆರ್ ದ ಮೇನ್ ಥಿಂಗ್ಸ್ ಇನ್ ಅವರ್ ಲೈಫ್. ಇದು ನಮ್ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಇದನ್ನ ನಾವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿಲ್ಲ ಅಂದ್ರೆ ನಮ್ ಎಂಟೈರ್ ಲೈಫ್ ಅಲ್ಲಿ ನಾವು ತುಂಬಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತೀವಿ. ನಾನೀಗ ಡಿಗ್ರಿ ಸೆಕೆಂಡ್ ಇಯರ್ ಅಲ್ಲಿ ಇದ್ದೀನಿ. ಐ ಫೀಲ್ ವಾಟ್ ಈಸ್ ದ ಪ್ರೆಷರ್. ನಾವು ನಮ್ ಕಾಲೇಜ್ ಲೈಫ್ ಅಲ್ಲಿ ಬುಕ್ಸ್ ಬಿಟ್ಟು ಹೊರಗೆ ಬಂದು ಲೈಫ್ ನ ಎಕ್ಸ್ಪ್ಲೋರ್ ಮಾಡ್ಬೇಕು, ನಮ್ ಪ್ಯಾಷನ್ ನಾವು ಕಂಡ್ಕೊಬೇಕು. ಇದ್ರ ಮೇಲೆ ನಾವು ಕೆಲಸ ಮಾಡ್ತಾ ಇದ್ರೆ ಸಾಕಷ್ಟು ಟೀಚರ್ಸ್ ಈ ತರ ಎಕ್ಸ್ಪ್ಲೋರ್ ಮಾಡ್ತಾರೆ, ಅವ್ರನ್ನ ಒಂದು ಫೇಲಿಯರ್ ಸ್ಟೂಡೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಂಡ್ ಓಪನ್ಲಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ, ಇವನು ಅವ್ನ ಲೈಫ್ ಅಲ್ಲಿ ಏನು ಮಾಡಕ್ಕೆ ಆಗೋದಿಲ್ಲ, ಹಿ ವಿಲ್ ಬಿ ಫೇಲಿಯರ್ ಫಾರ್ ಎವರ್ ಅಂತ. ದೀಸ್ ಕೈಂಡ್ ಆಫ್ ಸ್ಟೇಟ್ಮೆಂಟ್ಸ್ ಮೇ ಕಾಸ್ ಡ್ಯಾಮೇಜ್ ಫಾರ್ ದ ಲೈಫ್. ನಮ್ ಕಾಲೇಜ್ ಅಲ್ಲಿ ನಿಯರ್ಲಿ 2000 ಇಂದ 2500 ಸ್ಟೂಡೆಂಟ್ಸ್ ಗ್ರಾಜುಯೇಟ್ ಆಗ್ತಾರೆ. ಅದರಲ್ಲಿ 700 ಇಂದ 800 ಸ್ಟೂಡೆಂಟ್ಸ್ ಗೆ ಕೆಲಸ ಸಿಗುತ್ತೆ. ಉಳಿದವರೆಲ್ಲ 1 ವರ್ಷ 2 ವರ್ಷವರೆಗೂ ಕೆಲಸ ಹುಡುಕ್ತಾನೆ ಇರ್ತಾರೆ. ನಮ್ಗೆಲ್ಲರಿಗೂ ಗೊತ್ತೇ ಇದೆ AI is changing the entire world. ಆದ್ರೆ ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಅಲ್ಲಿ AI ನ ಒಂದು ಅಡಿಷನಲ್ ಸಬ್ಜೆಕ್ಟ್ ಆಗಿ ಇಲ್ಲ ಅಡಿಷನಲ್ ಕೋರ್ಸ್ ಆಗಿ ಇಟ್ಟಿದ್ದಾರೆ. AI ಗೆ ಅಷ್ಟು ಇಂಪಾರ್ಟೆಂಟ್ ಸಿಗ್ತಾ ಇಲ್ಲ. ಬಟ್ ಐ ಆಮ್ ಡ್ಯಾಮ್ ಶ್ಯೂರ್ ಇನ್ ನೆಕ್ಸ್ಟ್ 10 years AI will change the entire world. ಒನ್ ಆಫ್ ದ ಮೇನ್ ಥಿಂಗ್ ನಮ್ಮ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಹೇಳ್ಕೊಡೋದಿಲ್ಲ, ದಟ್ ಈಸ್ ಸಿವಿಕ್ ಸೆನ್ಸ್. ಲುಕ್ ಎಟ್ ದಿಸ್. ಈ ಸಿಟಿ ಇಡೀ ವರ್ಲ್ಡ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲೇಟೆಡ್ ಸಿಟಿ, ಟೋಕಿಯೋ. ಇಲ್ಲಿರೋ ಜನಗಳು ದೇ ಅಂಡರ್ಸ್ಟ್ಯಾಂಡ್ ದಟ್ ಸಿಗ್ನಲ್ ರೆಡ್ ಆದಾಗ ನಿಂತ್ಕೊಬೇಕು ಅಂಡ್ ಗ್ರೀನ್ ಆದಾಗ ವಾಕ್ ಮಾಡಬೇಕು ಅಂತ. ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ಅಂಡ್ ಈ ಸಿಟಿಯಲ್ಲಿ ಆಲ್ಮೋಸ್ಟ್ ಎಲ್ಲಾ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಸ್ಮೋಕಿಂಗ್ ಅಂತಾನೆ ಒಂದು ಬೇರೆ ಜಾಗನೇ ಇದೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿರೋ ಪಬ್ಲಿಕ್ ಸ್ಮೋಕ್ ಮಾಡ್ತಾರೆ. ರೂಲ್ಸ್ ಫಾಲೋ ಮಾಡಿದಾಗ ಇಟ್ ಲುಕ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂಡ್ ಬ್ಯೂಟಿಫುಲ್. ಅಂಡ್ ಈ ಸಿಟಿಯಲ್ಲಿ ಆಲ್ಮೋಸ್ಟ್ ಎಲ್ಲಾ ಕನ್ಸ್ಟ್ರಕ್ಷನ್ ಟ್ರಾವೆಲ್ಸ್ ತುಂಬಾ ಕ್ಲೀನ್ ಆಗಿರುತ್ತೆ. ಈ ಸಿಟಿಯಲ್ಲಿರೋ ಪಬ್ಲಿಕ್
ಟ್ರೈನ್ ಸ್ಟೇಷನ್ಗೆ ಕರೆಕ್ಟ್ ಟೈಮ್ಗೆ ಬಂದಾಗ ಟ್ರೈನ್ ಬಂದಿಲ್ಲ ಅಂದ್ರೆ ಆ ಟ್ರೈನ್ ಅಲ್ಲಿರೋ ಕಂಡಕ್ಟರ್ ಎಲ್ಲಾ ಪ್ಯಾಸೆಂಜರ್ಸ್ಗೂ ಕೂಡ ಅಪೋಲೋಜೈಸ್ ಮಾಡ್ತಾನೆ ಅಂಡ್ ಒಂದು ಸರ್ಟಿಫಿಕೇಟ್ ಕೊಡ್ತಾನೆ ಯಾಕೆ ಲೇಟ್ ಆಗಿದ್ದು ಅಂತ. ಆ ಸರ್ಟಿಫಿಕೇಟ್ ನ ಅವ್ರ ಆಫೀಸ್ ಅಲ್ಲಿ ಕಾಲೇಜ್ ಅಲ್ಲಿ ನೋಡ್ಸಿ ಕ್ಲಾಸಸ್ ಅಟೆಂಡ್ ಮಾಡಬಹುದು, ಅವ್ರ ಕೆಲಸನ ಕಂಟಿನ್ಯೂ ಮಾಡಬಹುದು. ಇಲ್ಲಿರೋ ಅಥಾರಿಟೀಸ್ ಅವರು ರೆಸ್ಪಾನ್ಸಿಬಿಲಿಟೀಸ್ ನ ತಗೊಳ್ತಾರೆ ಅಂಡ್ ಅವ್ರ ಮಿಸ್ಟೇಕ್ಸ್ ನ ಅಕ್ಸೆಪ್ಟ್ ಮಾಡ್ತಾರೆ. ಈ ಸಿವಿಕ್ ಸೆನ್ಸ್ ಸ್ಕೂಲ್ ಅಲ್ಲೇ ಹೇಳ್ಕೊಡ್ತಾರೆ. ಸ್ಟೂಡೆಂಟ್ಸ್ ಊಟ ತಿಂದಿದ್ದಾದ್ಮೇಲೆ ಅವ್ರ ಪ್ಲೇಟ್ಸ್ ನ ಅವರೇ ತೊಳಿಬೇಕು ಅಂಡ್ ಸ್ಕೂಲ್ ಮುಗ್ದಿದ್ದಾದ್ಮೇಲೆ ಅವ್ರ ಕ್ಲಾಸ್ ರೂಮ್ ನ ಕ್ಲೀನ್ ಮಾಡಬೇಕು. ಈ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಇಂಟರ್ನೆಟ್ ಅಲ್ಲಿ. ವರ್ಲ್ಡ್ ಕಪ್ ಆದ್ಮೇಲೆ ಜಪಾನ್ ಅಲ್ಲಿ ಸ್ಟೂಡೆಂಟ್ಸ್ ಇಡೀ ಸ್ಟೇಡಿಯಂ ನ ಕ್ಲೀನ್ ಮಾಡಿದ್ರು. ಇಲ್ಲಿರೋ ಜನಗಳು ಪ್ರತಿ ತಿಂಗಳು ಅವ್ರ ಮನೆಯಿಂದ ಹೊರಗ್ ಬರ್ತಾರೆ, ಹೊರಗ್ ಬಂದು ಅವ್ರ ಅಕ್ಕಪಕ್ಕ ಇರೋ ಏರಿಯಾಸ್ ನ ಕ್ಲೀನ್ ಮಾಡ್ತಾರೆ. ಈ ತರ ಸಿವಿಕ್ ಸೆನ್ಸ್ ನಮ್ ಇಂಡಿಯಾ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಇಂಡಿಯಾ ಈಸ್ ನಂಬರ್ 1 ಪಾಪ್ಯುಲೇಷನ್ ಅಲ್ಲಿ. ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದ್ದಂತೆ ಸಾಕಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಮೇಘಾಲಯದು ಈ ಕ್ಲಿಪ್ ತುಂಬಾ ವೈರಲ್ ಆಗಿತ್ತು. ಈ ತರ ಹಾರ್ಡ್ ಕೋರ್ ಟ್ರಾಫಿಕ್ ಇದ್ರೂ ಕೂಡ ಯಾರು ಕೂಡ ರಾಂಗ್ ವೇ ಅಲ್ಲಿ ಡ್ರೈವ್ ಮಾಡ್ತಾ ಇಲ್ಲ. ನಮ್ಮ ಇಂಡಿಯಾ ಅಲ್ಲಿ ಕೂಡ ಜನಗಳಲ್ಲಿ ಸಿವಿಕ್ ಸೆನ್ಸ್ ಇದೆ, ಅದನ್ನ ಹೊರಗೆ ತಗೊಂಡ್ಬರ್ಬೇಕು. ನಿಮ್ಗೆ ಗೊತ್ತಾ, ಒಬ್ಬ ಸ್ಟೂಡೆಂಟ್ ಅವ್ನ ಇಡೀ ಸ್ಕೂಲ್ ಕರಿಯರ್ ಅಲ್ಲಿ ಆಲ್ಮೋಸ್ಟ್ 30 lakh ಇನ್ವೆಸ್ಟ್ ಮಾಡ್ತಾನೆ ಒಂದು ಸರ್ಟಿಫಿಕೇಟ್ಗೋಸ್ಕರ. ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಅವ್ರ ಔಟ್ಡೇಟೆಡ್ ಎಜುಕೇಶನ್ ನ ಬಿಟ್ಟು ಹೊಸ ಟೀಚಿಂಗ್ ಸ್ಟೈಲ್ ನ ಅಡಾಪ್ಟ್ ಮಾಡಬೇಕು, ಹೊಸ ಆಪರ್ಚುನಿಟೀಸ್ ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಟೀಚರ್ಸ್ ಶುಡ್ ಚೇಂಜ್ ದೇರ್ ಮೆಂಟಾಲಿಟಿ ಅಂಡ್ ಪರ್ಸ್ಪೆಕ್ಟಿವ್ ಆಫ್ ಲುಕಿಂಗ್ ಥಿಂಗ್ಸ್. ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಬಿಸ್ನೆಸ್ ಮತ್ತೆ ಸ್ಟಾರ್ಟ್ಅಪ್ಸ್ ನ ತುಂಬಾ ಹೊಸ ವೇ ಅಲ್ಲಿ ಮೇಲೆ ತಗೊಂಡ್ಬರ್ತಾ ಇದ್ದಾರೆ. ಇದರಲ್ಲಿ ನೀವು ನಿಮ್ ಕರಿಯರ್ ನ ಬಿಲ್ಡ್ ಮಾಡಬಹುದು. ಸ್ಕೂಲ್ ಅಲ್ಲಿ ನಿಮ್ಗೆ ಹೊಸ ಸ್ಕಿಲ್ ಹೇಳ್ಕೊಡ್ತಾ ಇಲ್ಲ ಅಂದ್ರೆ ಇಂಟರ್ನೆಟ್ ಇಸ್ ಆಲ್ ಯುವರ್ಸ್. ಈಗಂತೂ ಇಂಟರ್ನೆಟ್ ತುಂಬಾ ಫ್ರೀ ಆಗಿದೆ. ದಿನಕ್ಕೆ 1.5 GB ಡೇಟಾ ಸಿಗುತ್ತೆ. ಟು ಯೂಸ್ ದಟ್ ಅಂಡ್ build your career. So this was the one of the main problem in India. ಈ ಪ್ರಾಬ್ಲಮ್ ಮೇಲೆ ಭಾರತ ಸರ್ಕಾರ ಫೋಕಸ್ ಮಾಡಿಲ್ಲ ಅಂದ್ರೆ ಇಂಡಿಯಾ 2 ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ. ಒಂದು ಎಂಪ್ಲಾಯ್ಮೆಂಟ್ ಇರೋ ಗ್ರೂಪ್, ಇನ್ನೊಂದು ಎಂಪ್ಲಾಯ್ಮೆಂಟ್ ಇಲ್ದೇ ಇರೋ ಗ್ರೂಪ್. ಐ ಥಿಂಕ್ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರವೀಣ್, AK Royal Praveen, signing off. Meet you in the next video. Bye. Peace.